ಒಂದರಿಂದ ಇಪಿಎಫ್ಒದಲ್ಲಿ 5 ಪ್ರಮುಖ ಬದಲಾವಣೆಗಳು ಆಗಲಿವೆ. ಪಿಎಫ್ ಬಡ್ಡಿ, ಪಿಎಫ್ ರಿನಿವಲ್ ಸೇರಿದಂತೆ ಹಲವು ಮಹತ್ತರ ಚೇಂಜಸ್ ಇವತ್ತಿನಿಂದ ರಿಫ್ಲೆಕ್ಟ್ ಆಗುತ್ತೆ. ಮೊದಲನೇದಾಗಿ ಇಪಿಎಫ್ಒ ಚಂದಾದಾರರ 2024-25ನೇ ವರ್ಷದ ಅನುಮೋದಿತ ಬಡ್ಡಿಯನ್ನ ನೇರವಾಗಿ ಪಿಎಫ್ ಖಾತೆಗೆ ಸೇರಿಸಲಾಗುತ್ತೆ. ಇಪಿಎಫ್ಒ ಬಾಕಿಗಳ ಮೇಲೆ ಹೆಚ್ಚಿನ ಬಡ್ಡಿ ದೊರೆಯಲಿದ್ದು, ಇದು ನಿಖರವಾದ ಬ್ಯಾಲೆನ್ಸ್ ಪರಿಶೀಲನೆ, ನಿವೃತ್ತಿ ಉಳಿತಾಯಕ್ಕೆ ನೆರವಾಗಲಿದೆ. ಇಪಿಎಫ್ಒ ಚಂದಾದಾರರು ತುರ್ತು ಹಣಕಾಸಿನ ಅಗತ್ಯಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಇಂದಿನಿಂದ 1 ಲಕ್ಷ ರೂಪಾಯಿವರೆಗಿನ ಕ್ಲೇಮ್ಗಳನ್ನು 3 ದಿನಗಳವರೆಗೆ ಇತ್ಯರ್ಥಪಡಿಸಲು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಣಿಯಾಗಿದೆ. ಇನ್ನು ಇಪಿಎಸ್ 95 ಯೋಜನೆ ಸೆಲೆಕ್ಟ್ ಮಾಡಿರುವ ಪಿಂಚಣಿದಾರರಿಗೆ ಅವರ ಪಿಂಚಣಿಯನ್ನ ಮರು ಲೆಕ್ಕಾಚಾರ ಮಾಡಲು ಇಪಿಎಫ್ಒ ಸಿದ್ಧತೆ ನಡೆಸಿದೆ. ಇದರ ಅಡಿಯಲ್ಲಿ ಲಕ್ಷಾಂತರ ಪಿಂಚಣಿದಾರರು ಪ್ರತಿ ತಿಂಗಳು ಹೆಚ್ಚಿನ ಪಿಂಚಣಿಯನ್ನ ಪಡೆಯಬಹುದು. ಹಾಗೆ ಸೆಪ್ಟೆಂಬರ್ 1ರಿಂದ ಇಪಿಎಫ್ಒದ ಎಲ್ಲಾ ಸೇವೆಗಳಿಗೆ ಆಧಾರ್ ಲಿಂಕ್ಡ್ ಯುಎಎನ್ ಲಾಗಿನ್ ಕಡ್ಡಾಯವಾಗಿದೆ. ಇದು ಪಿಎಫ್ ಚಂದಾದಾರರಿಗೆ ಸುಲಭವಾಗಿ ಇಪಿಎಫ್ಒ ಸಂಬಂಧಿತ ಕೆಲಸಗಳನ್ನು ನಿರ್ವಹಿಸಲು ಸಹಾಯವಾಗುವುದರ ಜೊತೆಗೆ ಸುರಕ್ಷಿತ ಡಿಜಿಟಲ್ ಪ್ರವೇಶವನ್ನ ಖಚಿತಪಡಿಸುತ್ತೆ. ಜೊತೆಗೆ ನೌಕರರ ಠೇವಣಿ ಸಂಬಂಧಿತ ವಿಮಾ ಯೋಜನೆ ಇಡಿಎಲ್ಐ ಅನ್ನ ಇಪಿಎಫ್ಒ ಪರಿಷ್ಕರಿಸಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ. ದುರಾದೃಷ್ಟಕರ ಮರಣದ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಹೆಚ್ಚಿನ ವಿಮಾ ರಕ್ಷಣೆ ಈ ಸ್ಕೀಮ್ನಿಂದ ದೊರೆಯಲಿದೆ. ಇದರಿಂದಾಗಿ ಕುಟುಂಬಕ್ಕೆ ಕಷ್ಟದ ಕಾಲದಲ್ಲಿ ಆರ್ಥಿಕ ನೆರವು ಸಿಕ್ಕಂತಾಗುತ್ತೆ. ಸೊ ಇಪಿಎಫ್ಒ ಚಂದಾದಾರರು ಈ ಹೊಸ ಬದಲಾವಣೆ ಹಾಗೂ ನಿಯಮಗಳ ಸದುಪಯೋಗ ಪಡಿಸಿಕೊಳ್ಳಬಹುದು.